ಹಾಗೆ ಸಿದ್ದು ಡಿಕೆ ಹೈಕಮಾಂಡ್ ನಾಯಕರು ಯಾರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಲೆಕ್ಕಾಚಾರ ಹಾಕ್ತಿದ್ದಾರೆ. ಮೂರು ಕೂಡ ಒಂದೊಂದು ಪಟ್ಟಿ ರೆಡಿ ಮಾಡ್ಕೊಂಡಿದ್ದಾರೆ. ಇದರ ನಡುವೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದಂಥವರು ಮಂತ್ರಿ ಸ್ಥಾನವನ್ನ ಮತ್ತೆ ಗಿಟ್ಟಿಸಿಕೊಳ್ಳೋದಕ್ಕೆ ಹಲವು ತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ಮತ್ತು ಉಳಿದಂತೆ ಶಾಸಕರುಗಳು ಕೂಡ ನಮಗೂ ಒಂದು ಸ್ಥಾನ ಬೇಕೇ ಬೇಕು ಅಂತಿದ್ದಾರೆ. ಹಾಗಾದ್ರೆ ಕ್ಯಾಬಿನೆಟ್ ಸೇರೋದಕ್ಕೆ ಪೈಪೋಟಿ ಹೇಗಿದೆ? ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಸಚಿವಗಿರಿಗಾಗಿ ಆಕಾಂಕ್ಷಿಗಳ ದೆಹಲಿ ದಂಡಯಾತ್ರೆ. ಶಾಸಕರು ಎಂಎಲ್ಸಿಗಳಿಂದಲೂ ಭರ್ಜರಿ ಲಾಬಿ. ನನಗೊಂದು ಮಂತ್ರಿ ಸ್ಥಾನ ಕೊಡಿ, ನನ್ನನ್ನು ಸಚಿವನನ್ನಾಗಿ ಮಾಡಿ. ಹಲವು ಬಾರಿ ಎಂಎಲ್ಎ ಆಗಿದ್ದೇನೆ, ಪಕ್ಷಕ್ಕಾಗಿ ದುಡಿದಿದ್ದೀನಿ. ಪ್ರತಿ ಬಾರಿಯೂ ಸಂಪುಟ ರಚನೆ, ವಿಸ್ತರಣೆ, ಪುನರ್ರಚನೆ ಅನ್ನೋ ಸುದ್ದಿ ಬಂದಾಗ್ಲೆಲ್ಲ ಲಾಬಿ ನಡೆಸೋ ನಾಯಕರು ಈಗಲೂ ಡಿಕೆ ಸಂಪುಟ ಸೇರೋದಕ್ಕೆ ದೆಹಲಿ ಕದ ತಡ್ತಿದ್ದಾರೆ. ಅತ್ತ ವರಿಷ್ಠರು ಸಿದ್ದರಾಮಯ್ಯ ಡಿಕೆ ಜೊತೆಗೆ ಸಚಿವರಾಗೋ ಕಲಿಗಳ ಹೆಸರಿಟ್ಕೊಂಡು ಲೆಕ್ಕಾಚಾರ ಹಾಕ್ತಾ ಇದ್ರೆ, ದೆಹಲಿಗೆ ಹಾರಿರುವ ನಾಯಕರು ತಮ್ಮದೇ ದಾಳವನ್ನ ಉರುಳಿಸ್ತಾ ಇದ್ದಾರೆ. ಮಾಜಿ ಸಚಿವರಾದ ಕೆಎಚ್ ಮುನಿಯಪ್ಪ, ಸತೀಶ್ ಜಾರಕಿಹೊಳಿ, ಎಚ್ಕೆ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್, ಚಲುವರಾಯಸ್ವಾಮಿ ದೆಹಲಿಗೆ ಹಾರಿದ್ದಾರೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಉತ್ತಮ ಕೆಲಸ ಮಾಡಿದ್ದೀವಿ, ನಮ್ಮನ್ನ ಮುಂದುವರಿಸಿ ಅನ್ನೋ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ. ಈ ಹಿಂದೆ ನಾನು 3 ವರ್ಷ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಮತ್ತೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಲ್ಲಿ ಎಲ್ಲರನ್ನು ಭೇಟಿ ಮಾಡಿ ಅವರಿಗೆ ವಿನಂತಿ ಮಾಡೋಣ, ಅವಕಾಶ ಮುಂದುವರಿಸುವಂಥದ್ದಕ್ಕೆ ಒಂದು ಕೋರಿಕೆಯನ್ನು ಅವ್ರ ಮುಂದೆ ಇಡೋಣ ಅಂತಕ್ಕಂಥ ಕಾರಣದಿಂದ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ. ಎಲ್ಲರಿಗೂ ಭೇಟಿಯಾಗಿ ಕೆಲವು ವಿಚಾರಗಳನ್ನ ನಾವು ಹೇಳಿ ಭೇಟಿ ಆಗ್ತಕ್ಕಂಥ ಕೆಲಸಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ವಿಶ್ವಾಸ ಇದೆಯಾ ಸರ್ ಮುಂದುವರಿಯುವಂಥದ್ದು? ಯಾವಾಗಲೂ ವಿಶ್ವಾಸ ಕಳ್ಕೊಬಾರ್ದು, ವಿಶ್ವಾಸದಲ್ಲಿ ಇರಬೇಕು. ನಾನು ವಿಶ್ವಾಸದಲ್ಲಿ ಇದ್ದೀನಿ. ನಾನು ಆಕಾಂಕ್ಷಿ, ನಾನು ಕೇಳ್ತಾ ಇದ್ದೀನಿ. ಪಕ್ಷ ಏನು ನಿರ್ಧಾರ ತಗೊಂಡಿದ್ದಕ್ಕೆ ನಾನು ಬದ್ಧನಾಗಿ ಇರ್ತೀನಿ. ಪಕ್ಷ ತೀರ್ಮಾನ ನಮ್ದೇನಿಲ್ಲ. ಪಕ್ಷದ ತೀರ್ಮಾನಕ್ಕೆ ಏನಾಗುತ್ತೆ ಅದೇ ಸಿಕ್ಕಿದ್ರೆ ಭೇಟಿ ಆಗ್ತೀನಿ. ಸಚಿವರೆಲ್ಲ ತಮ್ಮ ಪಟ್ಟವನ್ನ ಉಳಿಸಿಕೊಂಡು ಅಧಿಕಾರದಲ್ಲಿ ಮುಂದುವರಿಯೋ ಪ್ರಯತ್ನ ಮಾಡ್ತಿದ್ದಾರೆ. ಫಸ್ಟ್ ಟೈಮ್ ಗೆದ್ದವರು, ಹಲವು ಬಾರಿ ಶಾಸಕರಾದವರು ದೆಹಲಿಗೆ ಹಾರಿದ್ದಾರೆ. ಎನ್ಎ ಹ್ಯಾರಿಸ್, ಬಿಆರ್ ಪಾಟೀಲ್, ಪ್ರದೀಪ್ ಈಶ್ವರ್, ರಿಜ್ವಾನ್ ಅರ್ಷದ್, ಕೆಆರ್ ನಗರ ಶಾಸಕ ಡಿ ರವಿಶಂಕರ್, ಹಂಪನಗೌಡ ಬಾದರ್ಲಿ, ಬಸವರಾಜ ರಾಯರೆಡ್ಡಿ ಸೇರಿದಂತೆ ಅನೇಕರು ಮಂತ್ರಿಗಿರಿಗಾಗಿ ಲಾಬಿ ಶುರು ಮಾಡಿದ್ದಾರೆ. ಅವರು ಮಂತ್ರಿಮಂಡಲ ರಚನೆ ಮಾಡಬೇಕಾದ್ರೆ ಅವರು ನಮ್ಮನ್ನ ಬಹುಶಃ ಅನ್ಕೊಂಡಿದ್ದೀನಿ ಕನ್ಸಿಡರ್ ಮಾಡ್ತಾರೆ ಈ ಸಾರಿ ಅಂತ. ಮೈಸೂರಿನಲ್ಲಿ ಸಿದ್ದರಾಮಯ್ಯನವ್ರು ಮಂತ್ರಿಯಾಗಿ ಅವರು ಅಲ್ಲಿ ಮಾದೇವಪ್ಪನವ್ರನ್ನ ಮತ್ತೆ ವೆಂಕಟೇಶ್ ಅವ್ರನ್ನೆಲ್ಲ ಮೈಸೂರು ಜಿಲ್ಲೆಯಲ್ಲಿ ಮಾಡ್ಕೊಂಡಿರ್ಲಿಲ್ವಾ? ಇದಕ್ಕೂ ಸಂಬಂಧ ಬರಲ್ಲ. ಅದು ಅದೇ ಬೇರೆ ಇದೇ ಬೇರೆ. ಮುಖ್ಯಮಂತ್ರಿ ನಾವು ಜಿಲ್ಲೆ ಲೆಕ್ಕಕ್ಕೆ ಬರಲ್ಲ, ಮುಖ್ಯಮಂತ್ರಿ ರಾಜ್ಯದ ಲೆಕ್ಕ. ಜಿಲ್ಲೆಗೊಬ್ಬರನ್ನ ಮಂತ್ರಿಗಳು ಮಾಡ್ಬೇಕಲ್ಲ. ಸರ್, ನಾನು ಆಕಾಂಕ್ಷಿನೇ, ಆದರೆ ನಾನು ಎಲ್ಲಿ ನನ್ನ ಅಭಿಪ್ರಾಯ ಹೇಳಬೇಕು ಅಲ್ಲಿ ಹೇಳಿದ್ದೀನಿ, ಯಾರಿಗೆ ಕೇಳಬೇಕು ಅಲ್ಲಿ ಕೇಳಿದ್ದೀನಿ. ನೋಡಿ, ಅದು ಅವ್ರು ಹೇಳಿದ್ದಾರೆ. ಈಗ ನಾವು ವಕೀಲರು ಸಿ ಎಮ್ ಆಗೋದ್ರಿಂದ ವಕೀಲರಿಗೆ ಎಷ್ಟು ಜನ ಕೊಡ್ಲಿಕ್ಕೆ ಬರುತ್ತೆ? ಅವೆಲ್ಲ ಈಗ ಪ್ರಾಂತೀಯಗಳನ್ನು ನೋಡಬೇಕಾಗಿದೆ. ಆಕಾಂಕ್ಷಿಯಾಗಿ ಅವರ ಬೆನ್ನು ಹಟ್ಕೊಂಡು ಬಂದಿದ್ದೀವಿ. ಕಳೆದ ಬಾರಿ ಕೂಡ ಆಕಾಂಕ್ಷಿಯಾಗಿದ್ರಿ ನೀವು, ಈ ಬಾರಿ ಕೂಡ ಆಗಿದ್ರಿ. ಈ ಬಾರಿ ಆದರೂ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆಯಾ? ಭರವಸೆ ಏನಾದರೂ ಸಿಕ್ಕಿದಾವ? ಮಾತಾಡಿದ್ದೀವಿ, ನಾಯಕರ ಹತ್ರ ವಿನಂತಿ ಮಾಡ್ಕೊಂಡಿದ್ದೀವಿ, ನಮ್ಮ ವರಿಷ್ಠರಿಗೂ ಮಾಡ್ಕೊಂಡಿದ್ದೀವಿ, ನಮ್ಮ ರಾಜ್ಯ ನಾಯಕರು ಕೂಡ ಮಾಡ್ಕೊಂಡಿದ್ದೀವಿ. 18 ವರ್ಷ ಈಗ 4ನೇ ಬಾರಿ ಶಾಸಕನಾಗಿದ್ದೀನಿ. ಖಂಡಿತವಾಗಿ ಅವಕಾಶ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನನಗೂ ಕೂಡ ಇದೆ. ಪಾರ್ಟಿ ಹಾಗೂ ಸರ್ಕಾರ ಎರಡಕ್ಕೂ ಶಕ್ತಿ ತರುವಂತ ಕೆಲಸ ಮಾಡ್ತಾ ಬಂದಿದ್ದೀವಿ. ಹೈಕಮಾಂಡ್ ಭರವಸೆ ಕೊಟ್ಟಿದ್ದಾರೆಂದ ಯತೀಂದ್ರ ಸಿದ್ದರಾಮಯ್ಯ. ಇನ್ನು ಎಂಎಲ್ಎಗಳು ಮಾತ್ರ ಅಲ್ಲ, ಎಂಎಲ್ಸಿಗಳು ಟವಲ್ ಹಾಕಿದ್ದಾರೆ. ಬಿಕೆ ಹರಿಪ್ರಸಾದ್ ಕೂಡ ಸಚಿವ ಸ್ಥಾನದ ರೇಸ್ನಲ್ಲಿದ್ದಾರೆ. ಯೂತ್ ಕಾಂಗ್ರೆಸ್ ಕೋಟಾದಡಿ ಬಸನಗೌಡ ಬಾದರ್ಲಿ ಎಂಟ್ರಿ ಕೊಡಬೇಕು ಅಂತಿದ್ದಾರೆ. ಎನ್ಎಸ್ ಬೋಸರಾಜು ಸಚಿವ ಸ್ಥಾನ ಮುಂದುವರಿಸುವಂತೆ ಕೇಳಿದ್ದಾರೆ. ಸಲೀಂ ಅಹಮದ್ ಕೂಡ ಕಿತ್ತೂರು ಕರ್ನಾಟಕದ ಕೋಟಾದ ಅಡಿ ಸಂಪುಟ ಸೇರ್ಬೇಕು ಅಂತಿದ್ದಾರೆ. ಈ ನಡುವೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರಗೆ ಸ್ಥಾನ ಖಚಿತ ಅಂತ ಹೇಳಲಾಗ್ತಾ ಇದೆ. ಮಂತ್ರಿ ಆಕಾಂಕ್ಷಿ ಇದ್ದೀನಿ, ಮಂತ್ರಿ ಮಾಡ್ತಾರೆ ಅಂತ ಕೂಡ ಹೈಕಮಾಂಡ್ ಅವರು ಭರವಸೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿರೀಕ್ಷೆ ಡಿಸಿಎಂ ಪ್ರಸ್ತಾವನೆ ಬೇಡಿಕೆನೂ ಇಟ್ಟಿಲ್ಲ ನಾವು. ಹೈಕಮಾಂಡ್ ಅವರು ಏನ್ ಮಾಡ್ತಾರೆ ಅದು ಕೂಡ ಕೊಟ್ರೆ ನಿಭಾಯಿಸ್ತೀರಾ ಸರ್? ಅದು ನೋಡೋಣ. ಫಸ್ಟ್ ಕೊಟ್ಟಾಗ ಮಾಹಿತಿ ಪ್ರಕಾರ 2 ಹಂತದ ಎಕ್ಸ್ಪಾನ್ಷನ್ ಆಗುತ್ತೆ ಅಂತ ಚರ್ಚೆ ನಡೀತಾ ಇದೆ. ಈ ಸಲ ಕ್ಯಾಬಿನೆಟ್ ಬರ್ತಿ ಅಂತ ವಿಶ್ವಾಸ ಇದೆ. ಸಚಿವ ಸ್ಥಾನಕ್ಕಾಗಿ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಲಾಬಿ ಮಾಡ್ತಿದ್ದಾರೆ. ಶಿವಲಿಂಗೇಗೌಡ ಪರ ಸಂಸದ ಶ್ರೇಯಸ್ ಪಟೇಲ್ ಬ್ಯಾಟ್ ಬೀಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಏಕೈಕ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ತಮಗೆ ಸಚಿವ ಸ್ಥಾನ ಸಿಗೋ ನಿರೀಕ್ಷೆಯಲ್ಲಿದ್ದಾರೆ. ಆಗುತ್ತೆ ಅಂತ
ಭಾವನೆ ತಿಳ್ಕೊಂಡು ಮೊದಲನೇ ಹಂತದ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಮೊದಲನೇದಲ್ಲಾಗುತ್ತೋ ಎರಡನೇದಲ್ಲಾಗುತ್ತೋ ಒಟ್ಟಿನಲ್ಲಿ ಆಗುತ್ತೆ ನಂಬಿಕೆ. ಸಕಾರಾತ್ಮಕವಾಗಿ ನಮಗೆ ಸ್ಪಂದಿಸಿದ್ದಾರೆ. ನಾನು ಭಾವಿಸ್ತೀನಿ ಈ ಬಾರಿ ನಮ್ಮ ಜಿಲ್ಲೆನ ಅವರು ಗುರುತಿಸಿ ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಕೆಪಿಸಿಸಿ ಸಾರಥಿ ರೇಸ್ಗೆ ಎಂಟ್ರಿ ಕೊಟ್ಟ ಶಿವರಾಜ ತಂಗಡಗಿ. ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಸಾರಥಿಯ ಜವಾಬ್ದಾರಿ ನೀಡಿ ಅಂತ ಸತೀಶ್ ಜಾರಕಿಹೊಳಿ ಪಟ್ಟು ಹಿಡಿದಿದ್ದಾರೆ. ಇದೀಗ ಹರಿಪ್ರಸಾದ್ ಹೆಸರಿನ ಬೆನ್ನಲ್ಲೇ ಶಿವರಾಜ ತಂಗಡಗಿ ಕೂಡ ಹೈಕಮಾಂಡ್ಗೆ ಒಂದು ಬಾಲ್ ಹಾಕಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಮನವಿ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಕೊಟ್ರೆ ನಿಭಾಯಿಸೋಣ ಅಂತ ತಂಗಡಗಿ ಹೇಳ್ತಿದ್ದಾರೆ. ಸರ್, ಒಂದು ನಾನು ಮಾಧ್ಯಮದೊಳಗೆ ಕೇಳಿದ್ದೀನಿ, ಬಟ್ ಇನ್ ಜನರಲಿ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಕೊಟ್ಟರೆ ನಿಭಾಯಿಸ್ತೀನಿ. ಸರಿ, ನಮ್ಮ ಪಾರ್ಟಿ ಏನು ಕೆಲಸ ಕೊಡುತ್ತೆ ಅದನ್ನು ಕೆಲಸ ಮಾಡ್ತೀನಿ. ಅದು ಹೈಕಮಾಂಡಿಗೆ ಬಿಟ್ಟಂತ ವಿಚಾರ. ಪವರ್ ಶೇರಿಂಗ್ ಕಗ್ಗಂಟು ಬಿಡಿಸಿದ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಈಗ ಸಂಪುಟ ರಚನೆಯ ಸವಾಲು ಎದುರಾಗಿದೆ. ಸರ್ವರಿಗೂ ಸಮಪಾಲು ಅಂತ ಇದ್ದ ಕಾಂಗ್ರೆಸ್ ಮಂತ್ರಿಗಿರಿ ಹಂಚಿಕೆಯನ್ನ ಹೇಗ್ ಮಾಡುತ್ತೆ? ಪ್ರಾದೇಶಿಕ ಸಮುದಾಯವಾರು ಸಚಿವರನ್ನ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ? ಯಾರಿಗೆ ಪಕ್ಷದ ಜವಾಬ್ದಾರಿ ನೀಡುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಪ್ರಮೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.